ಹೌದೇ? ನನ್ನ ಮಗ ಹೇಳಲೇ ಇಲ್ಲ. ನಾನು ಇಲ್ಲಿಗೆ ಊಟಕ್ಕೆ ಬರುತ್ತಾನೆಂದು ಕಾದಿದ್ದೆ. ಹಾಗಾದರೆ ಅವನ ಭೋಜನವಾಯಿತೆ? ಎಲ್ಲಿ ಬರಬೇಕಮ್ಮ? ಅಡುಗೆ ಮುಗಿಸಿ ಭಗವಂತನಿಗೆ ನೈವೇದ್ಯ ಮಾಡಿ ಸುತ್ತಲೂ ನೋಡಿದೆವು. ನಿಮ್ಮ ಮಗ ಧ್ಯಾನಕ್ಕೆ ಕುಳಿತವರು ಇಲ್ಲವೇ ಇಲ್ಲ. ನಾವು ಬಹಳ ಹೊತ್ತು ಕಾದೆವು. ಬ್ರಾಹ್ಮಣ ಭೋಜನವಾಗದೆ ನಾವು ನೀರು ಕುಡಿಯುವಂತಿಲ್ಲ. ಉಂಟೆ, ಆಮಂತ್ರಣ ನೀಡಿದ ಮೇಲೆ ಬ್ರಾಹ್ಮಣ ಭೋಜನ ಆಗಲೇಬೇಕು. ನಮ್ಮಗ ಅಲ್ಲೇ ಇದ್ನಲ್ಲ. ಇಲ್ಲ ತಾಯಿ, ಸುತ್ತಲೆಲ್ಲ ಹುಡುಕಿದೆವು, ಈವರೆಗೂ ಕಾದೆವು, ಅವರು ಬರಲಿಲ್ಲ. ತಾಯಿ, ನಾವು ದೂರದ ಊರಿಗೆ ಹೋಗಬೇಕು, ಸಮಯ ಕಳೆಯುವಂತಿಲ್ಲ. ಆಗಲೇ ಬಂಡಿಯನ್ನು ಹೂಡಿದ್ದಾಗಿದೆ. ರಾತ್ರಿ ಪ್ರಯಾಣ ಕಷ್ಟವಾಗುತ್ತದೆ. ಅದಕ್ಕೆ ನಾವು ಭಗವಂತನಿಗೆ ನಿವೇದಿಸಿದ ಪ್ರಸಾದವನ್ನು ನಿಮಗೆ ಒಪ್ಪಿಸಲು ಬಂದಿದ್ದೇವೆ. ಇದನ್ನು ನೀವು ನಿಮ್ಮ ಮಗನಿಗೆ ಬಡಿಸಬೇಕು. ಅದು ಹಾಗಲ್ಲ ತಾಯಿ. ಹಾಗಲ್ಲ. ಒಪ್ಪಿಕೊಂಡ ಮೇಲೆ ಅವನು ಮಾತು ತಪ್ಪುವುದಿಲ್ಲ. ಏನಾಯಿತೋ ತಿಳಿಯದ ವಿಚಾರ. ಕಲ್ಪನೆ ಮಾಡುವುದೇಕೆ? ತಾಯಿ, ಇಷ್ಟು ಉಪಕಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಅಯ್ಯೋ, ಹಾಗಲ್ಲ. ಅದು ಸರಿ, ಹಾಗೆ ಆಗಲಿ. ಅದನ್ನ ಒಳಗಡೆ ಇಟ್ಬಿಡಮ್ಮ. ತಾಯಿ, ಇದರಲ್ಲಿ ದಕ್ಷಿಣೆ ತಾಂಬೂಲವಿದೆ. ಇದನ್ನು ಅವರಿಗೆ ಕೊಟ್ಟು ಬಿಡಿ. ತಾಯಿ, ನಾವಿನ್ನು ಬರುತ್ತೇವೆ. ಅಯ್ಯೋ, ತುಂಬು ಮುತ್ತೈದೇರು ನೀವು. ಈ ದಿನ ಸೊಸೆಂದ್ರೂ ಮನೇಲಿಲ್ಲ. ಹಾ, ದೇವರ ಮುಂದೆ ಅರಿಶಿನ ಕುಂಕುಮದ ಭರಣಿ ಇದೆ. ಹಣೆ ಕುಂಕುಮ ಇಟ್ಕೊಂಡು ಹೋಗಿಮ್ಮ. ಹಾಗೆಯೇ ಆಗಲಿ, ಬರುತ್ತೇವೆ. ಹಾಗಾದ್ರೆ ಊಟನೂ ಇಲ್ದೆ ದಾಸಪ್ಪ ಎಲ್ಲೂ ಹೋದ? ದೇವ್ರೇ, ಸರಿ, ನಾನೇ ಹೋಗಿ ನೋಡಿ ಬರ್ತೀನಿ. ಭೋಜನಕ್ಕೆ ಆಮಂತ್ರಣ ನೀಡಿದರೆ ಒಪ್ಪಿಕೊಂಡಂತೆ ಭೋಜನಕ್ಕೆ ಬಂದು ನಮ್ಮ ವ್ರತ ಪೂರೈಸದೆ ಈಗ ಧ್ಯಾನಕ್ಕೆ ಕುಳಿತು ನಮ್ಮನ್ನು ಕರೆಯುವುದು ನ್ಯಾಯವೇ? ತಾಯಿ, ತಾವು ಯಾರು ಎಂದು ತಿಳಿಯಲಿಲ್ಲ. ದೇವತೆಯೋ, ಗಂಧರ್ವರೋ, ಋಷಿಪತ್ನಿಯೋ?